ಸ್ನೇಹಿತರೆ, ನಿಮಗೂ ಕನ್ನಡ ಟೈಪಿಂಗ್ ಮಾಡುವಲ್ಲಿ ಸಮಸ್ಯೆ ಬರ್ತಾ ಇದೆಯಾ? ಎಲ್ಲರೂ ಹೇಳ್ತಾರೆ ಸರ್ ಕನ್ನಡ ಟೈಪಿಂಗ್ ಬರ್ತಾ ಇಲ್ಲ, ಕನ್ನಡ ಟೈಪಿಂಗ್ ಬರುತ್ತಾ ಇಲ್ಲ, ಕನ್ನಡ ಟೈಪಿಂಗ್ ಹೇಗೆ ಕಲಿಯಬೇಕು? ಎಲ್ಲರಿಗೋಸ್ಕರ ಈ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಲಿಸಿದ್ದೇನೆ ಕನ್ನಡ ಟೈಪಿಂಗ್ ಸ್ಟೆಪ್ ಬೈ ಸ್ಟೆಪ್ ನಲ್ಲಿ ಹೇಗೆ ಮಾಡಬೇಕು ಮತ್ತು ನುಡಿಯ ಪ್ರತಿಯೊಂದು ಆಪ್ಷನ್ ಅನ್ನ ಹೇಗೆ ಕಲಿಯಬೇಕು, ಪ್ರತಿಯೊಂದು ಆಪ್ಷನ್ ನ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಈ ವಿಡಿಯೋನಲ್ಲಿ ನಾನು ನೀಡಿದ್ದೇನೆ. ಮತ್ತು ಟೈಪಿಂಗ್ ಸ್ಪೀಡ್ ಮಾಡುವ, ಕನ್ನಡ ಟೈಪಿಂಗ್ ಸ್ಪೀಡ್ ಮಾಡುವ ಎಲ್ಲಾ ವಿಧಾನಗಳು ಈ ವಿಡಿಯೋದಲ್ಲಿ ಟ್ರಿಕ್ಸ್ ಇದೆ, ಎಲ್ಲ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಬೇಕು ಸ್ನೇಹಿತರೆ. ವಿಡಿಯೋನಲ್ಲಿ ಕೊಟ್ಟಿರುವ ಪ್ರತಿಯೊಂದು ಟಿಪ್ಸ್ ಅನ್ನ ಸರಿಯಾಗಿ ನೋಡಿ, ನಾವು ಕೊಟ್ಟಿರುವ ಟಿಪ್ಸ್ ಮೆಥಡ್ ಅನ್ನ ಫಾಲೋ ಮಾಡಿ ನಿಮ್ಮ ಟೈಪಿಂಗ್ ಅನ್ನ ಸ್ಪೀಡ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಿಮಗೂ ಕನ್ನಡ ಟೈಪಿಂಗ್ ಕಲಿಯಬೇಕಿದೆ. ಕಂಪ್ಯೂಟರ್ ನಲ್ಲಿ ಸರ್ ನನಗೆ ಕನ್ನಡ ಟೈಪ್ ಬಹಳ ಸ್ಪೀಡ್ ಆಗಿ ಟೈಪ್ ಮಾಡೋದು ನೋಡಿ, ಸಾಫ್ಟ್ವೇರ್ ಓಪನ್ ಮಾಡು, ಟೈಪಿಂಗ್ ಹೇಗೆ ಸ್ಪೀಡ್ ಮಾಡಿಕೊಳ್ಳುವುದು, ಪ್ರತಿಯೊಂದು ಆಪ್ಷನ್ ಅನ್ನ ಬಗ್ಗೆ ಈ ವಿಡಿಯೋ ನಲ್ಲಿ ನಾನು ನಿಮಗೆ ಕಲಿಸಲಿದ್ದೇನೆ. ವಿಡಿಯೋನ ನೀಟಾಗಿ ನೋಡಿ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು ಸಾಕು. ಅಷ್ಟು ಸರ್ ನುಡಿ ಸಾಫ್ಟ್ವೇರ್ ಹೇಗೆ ಓಪನ್ ಮಾಡಿಕೊಳ್ಳೋದು ರೈಟ್ಲಿ ಇಲ್ಲಿ ಸರ್ಚ್ ನಲ್ಲಿ ಬನ್ನಿ ಸ್ನೇಹಿತರೆ. ನುಡಿ ಅಂತ ಟೈಪ್ ನುಡಿ 5.0 ಸಾಫ್ಟ್ವೇರ್ ಹೇಳಿದ್ದೇನೆ. ನುಡಿ 5.0 ನ ಕ್ಲಿಕ್ ಮಾಡಿ ಎಂಟರ್ ಮಾಡಿ. ಇಲ್ಲಿ ನೋಡಿ 5.0 ಅಂತ ಓಪನ್ ಮಾಡಿದ್ರೆ ಸ್ನೇಹಿತರೆ, ಓಪನ್ ಮಾಡಿದ ತಕ್ಷಣ ಕೆಲವೊಂದು 10-15 ಸೆಕೆಂಡ್ ಇದು ತೆಗೆದುಕೊಳ್ಳುತ್ತದೆ. Ctrl+N ಅಂತ ಪ್ರೆಸ್ ಮಾಡಿ, Ctrl+N. ಇಲ್ಲಿ Ctrl+N ಅಂತ ನೀವು ಪ್ರೆಸ್ ಮಾಡಿದ್ರೆ ಸಾಕು ಸ್ನೇಹಿತರೆ. ನುಡಿ ಸಾಫ್ಟ್ವೇರ್ ಅಲ್ಲಿ ನಿಮಗೆ ಒಂದು ಹೊಸ ಪೇಜ್ ಅನ್ನ ಓಪನ್ ಆಗಿತ್ತಾ? ಮೊದಲಿಗೆ ಎಲ್ಲರಿಗೂ ಕುತೂಹಲ ಇದೆ, ಸರ್ ನೋಡಿ ಹೇಗೆ ಕಲಿಯಬೇಕು ಅಂತ. ನಾ ಅದಕ್ಕಿಂತ ಮುಂಚೆ ನಿಮಗೆ ಹೇಳ್ತೀನಿ, ಸ್ವಲ್ಪ ಇವೆಲ್ಲ ಮೆನ್ಯೂಗಳ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ ಕೊಡ್ತೇನೆ. ಬೇಸಿಕ್ ಆಗಿ ಸ್ವಲ್ಪ ಮೆನ್ಯೂ ಬಗ್ಗೆ ಇಂಟ್ರೊಡಕ್ಷನ್ ನಿಮಗೆ ಬಂತಾ? ಟೈಪಿಂಗ್ 100% ನೀವು ಮಾಡಿಕೊಳ್ಳಬಹುದು ಸರ್. ಮೆನ್ಯೂ ಅಂದ್ರೆ ಮೊದಲಿಗೆ ನೋಡಿ, ಈ ಸಾಫ್ಟ್ವೇರ್ ನ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೇನೆ. ಮೊದಲಿಗೆ ಕಂಪ್ಯೂಟರ್ ನಲ್ಲಿ ಯಾವುದೇ ಫೈಲ್ ಅನ್ನ ಓಪನ್ ಮಾಡಿ, ಆ ಫೈಲ್ ಅನ್ನ ಓಪನ್ ಮಾಡಿದ್ರ ಅದರ ಹೆಸರು ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ 5.0 ನುಡಿ 1 ಅಂತ, ಈ ಆಪ್ಷನ್ ಗೆ ಟೈಟಲ್ ಬಾರ್ ಅಂತ. ಅದಾದ ತಕ್ಷಣ ಇಲ್ಲಿ ಬರುತ್ತೆ ಸ್ನೇಹಿತರೆ, ಕಡತ, ಸಂಪಾದನೆ, ವಿನ್ಯಾಸ, ಆಯ್ಕೆ, ತೋರಿಸು, ಉಪಕರಣ, ಕಿಟಕಿ, ಸಹಾಯ. ಇವೆಲ್ಲ ಆಪ್ಷನ್ ಗಳಿಗೆ ನಾವು ಹೇಳುತ್ತೇವೆ ಮೆನ್ಯೂ ಬಾರ್. ಮೊದಲಿಗೆ ಟೈಟಲ್ ಬಾರ್, ಇದು ಆಪ್ಷನ್ ಬಂದ್ಬಿಟ್ಟು ಮೆನ್ಯೂ ಬಾರ್. ಇಲ್ಲೇನು ಆಪ್ಷನ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಮೆನ್ಯೂ ಬಾರ್ ತೆಳಗಡೆ ಇದು ಆಪ್ಷನ್ ಅನ್ನ ಹೇಳ್ತೀವಿ ನಾವು ಸ್ಟ್ಯಾಂಡರ್ಡ್. ಇದು ಫಾರ್ಮೆಟಿಂಗ್ ಬಾರ್ ಇದೆ ಸ್ನೇಹಿತರೆ, ಇದು ನಮ್ದು ಸ್ಟ್ಯಾಂಡರ್ಡ್ ಟೂಲ್ ಬಾರ್. ನೀವು ಬೇಕಾದ್ರೆ ಹೀಗೆ ಇಲ್ಲೇ ಇಡಬಹುದು, ಇಲ್ಲಪ್ಪ ಅಂದ್ರೆ ಇಲ್ಲಿ ಕಾರ್ನರ್ ಅಲ್ಲಿ ನೀವು ನೋಡಬಹುದು. ಇಲ್ಲಿ ಕಾರ್ನರ್ ಅಲ್ಲಿ ನೀವು ಹಿಡಿದು ಹೀಗೆ ಡ್ರ್ಯಾಗ್ ಮಾಡಿದ್ರೆ ಇದು ಬೇರೆ ಆಗುತ್ತೆ. ನಾನು ಏನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಇದು ನಮ್ದು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಇದೆ, ಇದು ಫಾರ್ಮೆಟಿಂಗ್ ಬಾರ್. ಅದಾದ ತಕ್ಷಣ ಈ ನಿಮ್ಮ ಹತ್ರ ಏನ್ ಎದುರು ಕಾಣುತ್ತಾ ಇದೆ ಅಲ್ವಾ, ಇದನ್ನ ನಾವು ಹೇಳ್ತೀವಿ ಪೇಜ್ ಅಂತ. ತೆಳಗೆ ಸ್ಟೇಟಸ್ ಬಾರ್ ಇದೆ ಸ್ನೇಹಿತರೆ, ಟಾಸ್ಕ್ ಬಾರ್. ಓಕೆನಾ? ಮೊದಲಿಗೆ ನೀವು ಸರ್ ಹೊಸ ಪೇಜ್ ತೆಗೆದುಕೊಳ್ಳಬೇಕಾ, ನೀವು ಅಂತ ಇದೆ Ctrl+N. ಇದರಲ್ಲಿ ನೀವು ಪೇಜ್ ತೆಗೆದುಕೊಳ್ಳಬಹುದು. ನುಡಿ ಅಂತ ಇದೆ, HTML ಅಂತ ಇದೆ, ಬೇರೆ ಬೇರೆ ಆಪ್ಷನ್ ಇದೆ. ನಾವು ಕಾಮನ್ ಆಗಿ ನುಡಿಯನ್ನ ಯೂಸ್ ಮಾಡಿಕೊಳ್ಳುತ್ತೆ. ನುಡಿ ಆಯ್ತಾ? ತೆಗೆ ಅಂದ್ರೆ ಓಪನ್ ಅಂತ ಅರ್ಥ ಸ್ನೇಹಿತರೆ. Ctrl+O ಅಂತ ಶಾರ್ಟ್ ಕಟ್ ಕೀ ಇರುತ್ತೆ. Ctrl+O ಆಲ್ರೆಡಿ ಸೇವ್ ಮಾಡಿರೋ ಫೈಲ್ ಅನ್ನ ಓಪನ್ ಮಾಡಿಕೊಳ್ಳಬಹುದು. ಇದು ಕ್ವಿಕ್ ರಿವಿಷನ್ ಆಗಿರೋದ್ರಿಂದ ಸ್ನೇಹಿತರೆ, ನುಡಿ ಸಾಫ್ಟ್ವೇರ್ ಇದು ಕ್ವಿಕ್ ರಿವಿಷನ್ ಆಗಿರುತ್ತೆ. ನನಗೆ ಗೊತ್ತು, ಬಹಳಷ್ಟು ವಿದ್ಯಾರ್ಥಿಗಳು ನುಡಿ ಸಾಫ್ಟ್ವೇರ್ ನ ಬಹಳಷ್ಟು ಕಂಪ್ಯೂಟರ್ ನಲ್ಲಿ ಸಾಫ್ಟ್ವೇರ್ ಕಲಿತಿರ್ತೀರ, ಅದಕ್ಕೋಸ್ಕರ ಇದು ಕ್ವಿಕ್ ರಿವಿಷನ್ ಇದೆ. ಸರ್ ನಮಗೆ ಬರುವುದಿಲ್ಲ, ನಮಗೆ ನಿಧಾನವಾಗಿ ಹೇಳಂದ್ರೆ ನಮ್ಮ ಮತ್ತೊಂದು ವಿಡಿಯೋ ಅದರಲ್ಲಿ ಮಾಡಲಿದ್ದೇನೆ. ಅದರಲ್ಲಿ ನುಡಿ ಸಾಫ್ಟ್ವೇರ್ ನ ಪ್ರತಿಯೊಂದು ಆಪ್ಷನ್ ನಿಮಗೋಸ್ಕರ ಬಹಳ ನಿಧಾನಗತಿಯಲ್ಲಿ ಹೇಳಲಿದ್ದೇನೆ, ನೀವು ಕಾಮೆಂಟ್ ಮಾಡಬೇಕು. ನೆಕ್ಸ್ಟ್ ಇದು ಹೊಸ ಆಪ್ಷನ್ ಇದೆ ಸ್ನೇಹಿತರೆ, Ctrl+N. ಓಪನ್ ಅಂತ ಇದೆ, Ctrl+O ಆಲ್ರೆಡಿ ಸೇವ್ ಮಾಡಿರೋ ಮಾಹಿತಿ ಓಪನ್ ಆಗುತ್ತೆ. ಮುಚ್ಚು ಅಂದ್ರೆ ಕ್ಲೋಸ್ ಸ್ನೇಹಿತರೆ. ಉಳಿಸು ಅಂದ್ರೆ Ctrl+S. ಅಂತೆ ಉಳಿಸು ಅಂದ್ರೆ ಸೇವ್ ಆಸ್ ಅಂತ ಅರ್ಥ ಸ್ನೇಹಿತರೆ, ಸೇವ್ ಆಸ್. ಯೂನಿಕೋಡ್ ನಲ್ಲಿ ಸೇವ್ ಮಾಡಬಹುದು, ಯೂನಿಕೋಡ್ ನಲ್ಲಿನೂ ಕೂಡ ನೀವು ಸೇವ್ ಆಸ್ ಮಾಡಬಹುದು. ಮುದ್ರಿಸು ಅಂತ ಇದೆ ಸ್ನೇಹಿತರೆ, Ctrl+P ಅಂತ ಅರ್ಥ, ಪ್ರಿಂಟ್ ಅಂತ. ನೆಕ್ಸ್ಟ್ ಮುದ್ರಣ ಮುನ್ನೋಟ ಅಂದ್ರೆ ಪ್ರಿಂಟ್ ಪ್ರಿವ್ಯೂ. ಮುದ್ರಣ ಸಿದ್ಧತೆ ಅಂದ್ರೆ ಪೇಜ್ ಸೆಟಪ್. ಇಲ್ಲಿ ರೀಸೆಂಟ್ ಆಗಿ ನೀವು 4 ಫೈಲ್ ಗಳನ್ನ ಓಪನ್ ಮಾಡಬಹುದು ಸ್ನೇಹಿತರೆ. ನಿರ್ಗಮಿಸು ಅಂದ್ರೆ ಎಕ್ಸಿಟ್ ಅಂತ ಅರ್ಥ. ಇಲ್ಲಿ ಎರಡನೇ ಆಪ್ಷನ್ ಇದೆ ಸ್ನೇಹಿತರೆ, ಸಂಪಾದನೆ ಅಂತ. ಸಂಪಾದನೆಯಲ್ಲಿ ಆಪ್ಷನ್ ಇದೆ ರದ್ದು ಮಾಡು ಅಂದ್ರೆ ಅಂಡು ಅಂತ ಅರ್ಥ ಸ್ನೇಹಿತರೆ. ಕಟ್ ಅಂದ್ರೆ ಕತ್ತರಿಸು. ಇಲ್ಲಿ ನಕಲಿಸು ಅಂದ್ರೆ ಕಾಪಿ, ಅಂಟಿಸು ಅಂದ್ರೆ ಪೇಸ್ಟ್. Ctrl+V, Ctrl+X, Ctrl+C, Ctrl+V. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಎಲ್ಲ ಆಯ್ಕೆ ಮಾಡು, ಸೆಲೆಕ್ಟ್ ಆಲ್ ಅಂತ ಅರ್ಥ ಸ್ನೇಹಿತರೆ. ಸೆಲೆಕ್ಟ್ ಆಲ್. ಹುಡುಕು, ಫೈಂಡ್, Ctrl+F. ಮುಂದೆ ಹುಡುಕು, ಫೈಂಡ್. ನೆಕ್ಸ್ಟ್ ಬದಲಿಸು, ರಿಪ್ಲೇಸ್, Ctrl+H ಅಂತ ಬರುತ್ತೆ. ಆಯ್ಕೆಗಳು ಅಂದ್ರೆ ಆಪ್ಷನ್ಸ್ ಅಂತ ಅರ್ಥ. ನಿಮಗೆ ನುಡಿ ರಿಲೇಟೆಡ್ ಬಹಳಷ್ಟು ಆಪ್ಷನ್ಸ್ ಗಳು ಇಲ್ಲಿ ಇರಲಿವೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ವಿನ್ಯಾಸ. ವಿನ್ಯಾಸದಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ದಪ್ಪ ಅಕ್ಷರ ಬೇಕಾದ್ರೆ ನೀವು ಬೋಲ್ಡ್ ಅಂತ ಹೇಳಬಹುದು, ಓರೆ ಅಕ್ಷರ ಇಟಾಲಿಕ್, ಕೆಳಗೆರೆ ಅಂಡರ್ಲೈನ್, ಅಡ್ಡ ಗೆರೆ ನೀವು ಸ್ಟ್ರೈಕ್ ಥ್ರೋ ಅಂತ ಹೇಳಬಹುದು ಸ್ನೇಹಿತರೆ. ಸ್ಟ್ರೈಕ್ ಥ್ರೋ. ಗಾತ್ರ ಹಿಗ್ಗಿಸು, ಗ್ರೋ ಫಂಟ್, ಗಾತ್ರ ಕುಗ್ಗಿಸು, ಶ್ರಿಂಕ್ ಫಂಟ್, ಅಕ್ಷರ ಬಣ್ಣ, ಫಂಟ್ ಕಲರ್,
ಹಿಂಭಾಗದ ಬಣ್ಣ ಟೆಕ್ಸ್ಟ್ ಹೈಲೈಟ್ ಕಲರ್. ಅದಾಗಣ ಅಂಶ ಸೂಚಕ ಸೂಚಿಸು. ಸ್ನೇಹಿತರೆ ಮುಂದಿನ ಮೆನು ಬಂದ್ಬಿಟ್ಟು ನೆಕ್ಸ್ಟ್ ಆಯ್ಕೆ ಅಂದ್ರೆ ಆಪ್ಷನ್ ಬರುತ್ತೆ ಓರ್ ಅಕ್ಷರ ವಿನ್ಯಾಸ. ನಾವು ಇಲ್ಲಿ ಅಕ್ಷರ ವಿನ್ಯಾಸ ಅಂದ್ರೆ ನೀವು ತಿಳ್ಕೊಬಹುದು ಸ್ನೇಹಿತರೆ, ಇಲ್ಲಿ ಫಂಟ್ ಅಂತ, ಇದನ್ನ ಏನ್ ಹೇಳ್ತೀವಿ ಫಂಟ್ ಅಂತ ಇದೆ. ಅದಾದ ತಕ್ಷಣ ಬರುತ್ತೆ ಏಕ ಭಾಷೆ. ನಾವು ಬರೀ ಕನ್ನಡದಲ್ಲಿ ಟೈಪ್ ಮಾಡಬೇಕಾ, ಏಕ ಭಾಷೆ. ಕನ್ನಡ ಮತ್ತು ಇಂಗ್ಲಿಷ್ ಟೈಪ್ ಮಾಡಬೇಕಾ, ದ್ವಿಭಾಷೆ ಅಂತ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಇಂಜಿನ್ ನಿಷ್ಕ್ರಿಯಗೊಳಿಸು ಅಂದ್ರೆ ಸ್ನೇಹಿತರೆ ಇದು ಡೈರೆಕ್ಟ್ ನಿಮ್ಮ ನುಡಿಯನ್ನು ಆನ್ ಇದ್ರೂ ಕೂಡ ನುಡಿಯಲ್ಲಿ ಟೈಪ್ ಆಗೋದಿಲ್ಲ, ಇಂಗ್ಲಿಷ್ ನಲ್ಲಿ ಟೈಪ್ ಆಗುತ್ತೆ. ಅದಕ್ಕೋಸ್ಕರ ಇದು ಆಪ್ಷನ್ ನ ಬಳಸಬಹುದು. ಮತ್ತೆ ಇಲ್ಲೇ ಆನ್ ಮಾಡಬೇಕು, ಇಲ್ಲೇ ಆಫ್ ಮಾಡಿಕೊಳ್ಳಬಹುದು. ಈ ನುಡಿಯನ್ನ ನೀವು F12 ಕೀಲಿ ಮೂಲಕನು ನಾವು ಸ್ಕ್ರೋಲ್ ಅಪ್ ಮೂಲಕನು ಬಳಸಬಹುದು ಸ್ನೇಹಿತರೆ. F12 ಕೀಲಿ ಮೂಲಕನು ಯೂಸ್ ಮಾಡಬಹುದು. ಎಡಕ್ಕೆ ಅಂದ್ರೆ ಅಲೆಂಗನ್ ಲೆಫ್ಟ್ ಅಂತ, ಮಧ್ಯಕ್ಕೆ ಸೆಂಟರ್, ಬಲಕ್ಕೆ ಅಲೆಂಗನ್ ರೈಟ್ ಅಂತ ಅರ್ಥ. ಅವರೋಹಣ ವಿಂಗಡಿಸು, ಆರೋಹಣ ಅವರೋಹಣ ವಿಂಗಡಿಸು. ಸಾರ್ಟ್ ಅಂತ ಬರುತ್ತೆ ಸ್ನೇಹಿತರೆ, A to Z, Z to A, A to Z ಮತ್ತು Z to A. ಅದಾದ ತಕ್ಷಣ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಉಪಕರಣ ಪಟ್ಟಿ ಅಂತ ಇದೆ. ಉಪಕರಣ ಪಟ್ಟಿ ಅಂದ್ರೆ ನಾನು ಹೇಳಿದೆಲ್ಲ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಇದೆ, ಹೋಯ್ತಾ. ಅದಾಗಣ ನೆಕ್ಸ್ಟ್ ಇಲ್ಲಿ ಬಂದೆ ಸ್ಥಿತಿ ಪಟ್ಟಿ ಅಂತ ಇದೆ, ಸ್ಟೇಟಸ್ ಬಾರ್ ಆಫ್, ಸ್ಟೇಟಸ್ ಬಾರ್ ಆನ್. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಪದ ಪರೀಕ್ಷೆ, ಸ್ಪೆಲ್ಲಿಂಗ್ ಗ್ರಾಮರ್ ಅಂತ ತಿಳಿದುಕೊಳ್ಳಬಹುದು. ಕೀಟಕಿ ಅಂತ ಇದೆ ಸ್ನೇಹಿತರೆ, ನೇರ ನುಡಿ ಅಂದ್ರೆ ನೀವು MS ವರ್ಡ್, ಎಕ್ಸೆಲ್ ಬೇರೆ ಬೇರೆ ಸಾಫ್ಟ್ವೇರ್ ನಲ್ಲಿ ನುಡಿ ಯೂಸ್ ಮಾಡೋಕ್ಕೋಸ್ಕರ ಈ ಆಪ್ಷನ್ ನ ಯೂಸ್ ಮಾಡಿಕೊಳ್ಳಬಹುದು. ಇದು ಆಪ್ಷನ್ ಗೆ ಹೇಳ್ತೀವಿ ನಾವು ನೇರ ನುಡಿ ಅಂತ. ನೆಕ್ಸ್ಟ್ ಹೊಸ ಕಿಟಕಿ ಅಂದ್ರೆ ನಾವು Ctrl+N ಅಂತ ನಾ 2-3 ಸಲ ಪ್ರೆಸ್ ಮಾಡ್ತಾ ಇದ್ದೀನಿ. Ctrl+N, Ctrl+N, Ctrl+N 2-3 ಸರಿ ಪ್ರೆಸ್. ಇಲ್ಲಿ ಹೊಸ ಕಿಟಕಿ ಅಂದ್ರೆ ಒಂದು ಹೊಸ ಕಿಟಕಿ ಬರುತ್ತೆ. ಮೇಲಕ್ಕೆ ಅಂದ್ರೆ ಈ ರೀತಿ ಜೋಡಣೆ ಮಾಡಬಹುದು. ಅದಾದ ತಕ್ಷಣ ಲಂಬವಾಗಿ ಜೋಡಿಸು, ಅದರಲ್ಲಿ ನೀವು ನೆಕ್ಸ್ಟ್ ಆಪ್ಷನ್ ಬಂದು ಲಂಬವಾಗಿ ಸಮವಾಗಿ ಐಕಾನ್ ಜೋಡಿಸು, ಇವೆಲ್ಲ ಬೇರೆ ಬೇರೆ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ರೀಸೆಂಟ್ ನೀವು ಸ್ವಿಚ್ ವಿಂಡೋಸ್ ಅಂತಾರೆ, ನೀವು ಬೇರೆ ಬೇರೆ ಫೈಲ್ ನಲ್ಲಿ ಸ್ವಿಚ್ ಮಾಡಬಹುದು. ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಸಹಾಯ ಇದೆ. ಸಹಾಯ ನಲ್ಲಿ ಸಹಾಯ ಪರಿವಿಡಿ ಅಂತ ಇರುತ್ತೆ. ಇದು ಇಂಟರ್ನೆಟ್ ನಲ್ಲಿ ಓಪನ್ ಆಗುತ್ತೆ. ನನ್ನ ಹತ್ರ ಬೇರೆ ಭಾಷೆಯಲ್ಲಿ ಬರ್ತಾ ಇದೆ, ನಿಮ್ಗೆ ಬಂದ್ರೆ ಬಹಳ ಒಳ್ಳೆಯದು, ಓಪನ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಆಪ್ಷನ್ ನೋಡಬಹುದು ಸ್ನೇಹಿತರೆ ಕೀಲಿಮಣೆ. ಇದು ಬಹಳ ಇಂಪಾರ್ಟೆಂಟ್ ಆಪ್ಷನ್ ಆಗುತ್ತೆ. ಕೀಲಿಮಣೆ ವಿನ್ಯಾಸನ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕೃತ ಕೀಲಿಮಣೆ. ಇದನ್ನ ನಾವು ಮೂಲ ಯಾರನ್ನ ಕಂಡಿಡಿದ್ರಪ್ಪ ಅಂದ್ರೆ KP ರಾವ್ ಅಂತ, KP ರಾವ್. ಮತ್ತು ಸುಧಾರಣೆ ಯಾರದ ಐತಪ್ಪ ಅಂದ್ರೆ ಕನ್ನಡ ಗಣಕ ಪರಿಷತ್. ಈ ನುಡಿ ಟೈಪಿಂಗ್ ನ ಟೈಪಿಂಗ್ ಬಗ್ಗೆ ಟೈಪಿಂಗ್ ನಲ್ಲಿ ನೀವು ನೋಡಿಕೊಳ್ಳಬಹುದು. ಇಲ್ಲಿ ಅಂತ ಇದೆ, ಇಲ್ಲಿ ಫಸ್ಟ್ ಇಂಗ್ಲಿಷ್ ಅಲ್ಫಾಬೆಟ್ ನೋಡಬಹುದು, ASDFGHJKL. ಇಲ್ಲಿ ZXCVBNM QWERTYUUIOP. ಮೊದಲಿಗೆ ಎ ನಲ್ಲಿ ಸ್ನೇಹಿತರೆ ನೋಡಬಹುದು, ಎ ಅಂದ್ರೆ ಇಲ್ಲಿ 2 ಅಕ್ಷರ ತೋರಿಸ್ತಾ ಇದೆ, ಅ ಮತ್ತು ಆ. ಇಲ್ಲಿ ಸ ದಲ್ಲಿ ಸ ಮತ್ತು ಶ. ಸರ್ ಹೇಗೆ ಕಲಿಬೇಕು? ಮೊದಲಿಗೆ ಇದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಸ್ನೇಹಿತರೆ. ತೆಗೆದುಕೊಳ್ಳುವ ಮೂಲಕ ಒಂದು ಪ್ರಿಂಟ್ ಔಟ್ ಅನ್ನ ಮಾಡಿ. ಪ್ರಿಂಟ್ ಔಟ್ ತೆಗೆಸಿದ್ರ ಇಲ್ಲಿ ಏನ್ ಮಾಡ್ಕೋಬಹುದು ಸ್ನೇಹಿತರೆ, ಯಾವ ಅಕ್ಷರ ಕೆಳಗಡೆ ಇದೆ. ಫಾರ್ ಎಕ್ಸಾಂಪಲ್ ಅ, ಸ, ದ, ಗ, ಹ, ಜ, ಕ, ಲ ಅಂದ್ರೆ ಕೆಳಗಡೆ ಇರುವ ಎಲ್ಲಾ ಅಕ್ಷರಗಳು ನೀವು ಡೈರೆಕ್ಟ್ ಆಗಿ ಟೈಪ್ ಮಾಡಬಹುದು ಸ್ನೇಹಿತರೆ. ಮೇಲೆ ಇರುವ ಅಕ್ಷರಗಳನ್ನ ನೀವು ಶಿಫ್ಟ್ ಮೂಲಕ, ಫಾರ್ ಎಕ್ಸಾಂಪಲ್ ಟ, ಢ, ಯ, ರು, ಥ, ಥ, ಉ, ಸಾರಿ ಐ, ಉ, ಈ, ಓ, ಪ. ಈ ರೀತಿ ನೀವು ಅಲ್ಪ ಸ್ವರಗಳು ಆಲ್ಮೋಸ್ಟ್ ನೋಡಬಹುದು ಸ್ನೇಹಿತರೆ. ಇಲ್ಲಿ ನಿಮಗೆ ಒಂದು ಹಿಂಟ್ ಅನ್ನ ಕೊಡ್ತಾ ಇದ್ದೀನಿ. ಏನ್ ಹಿಂಟಪ್ಪ ಅಂದ್ರೆ, ಏನು ಸರ್ ಹಿಂಟು ಅಲ್ಪ ಸ್ವರ ಇದ್ದಲ್ಲಿ ನೀವು ನೋಡಬಹುದು ಆಲ್ಮೋಸ್ಟ್ ಅಲ್ಪ ಸ್ವರ ಇದ್ದು ಎಲ್ಲ ತೆಳಗಿದೆ ಸ್ನೇಹಿತರೆ. ಅಲ್ಪ ಸ್ವರ ಅಂದ್ರೆ ನಾ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಅ ತೆಳಗಿದೆ, ಆ ಮೇಲೆ ಇದೆ, ಸ ತೆಳಗಿದೆ ಸ್ನೇಹಿತರೆ, ಶ ಮೇಲೆ ಇದೆ, ದ ಕೆಳಗೆ ಇದೆ, ದ ಮೇಲೆ ಇದೆ. ಅದೇ ರೀತಿ ಇಲ್ಲಿ ನೋಡಬಹುದು ಗ, ಘ, ಹ, ಹ ಮತ್ತು ಝ, ಝ, ಕ, ಖ. ಈ ರೀತಿ ಅಲ್ಪ ಸ್ವರ ಆಲ್ಮೋಸ್ಟ್ ತೆಳಗಿರುತ್ತೆ ಸ್ನೇಹಿತರೆ, ದೀರ್ಘ ಸ್ವರ ಮೇಲೆ ಇರುತ್ತೆ. ಸ್ಕ್ರೀನ್ಶಾಟ್ ತೆಗೆದುಕೊಂಡ್ರ ಸ್ವಲ್ಪ ಕಚ್ಚಾ ಮಾಹಿತಿ ಬಂತ. ಬನ್ನಿ ಟೈಪಿಂಗ್ ಇದು ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ತೋರಿಸ್ತೀನಿ ಸಹಾಯ ಕೀಲಿಮಣೆ ವಿನ್ಯಾಸ. ಇಲ್ಲಿ ಆಪ್ಷನ್ ಇದೆ ನುಡಿಯ ಬಗ್ಗೆ. ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನುಡಿಯ ಬಗ್ಗೆ ಆಪ್ಷನ್ ಇಲ್ಲಿ ತೋರಿಸಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇವೆಲ್ಲ ಆಪ್ಷನ್ಸ್ಗಳನ್ನು ನೀವು ಕಲ್ತಿರ ಇಂಗ್ಲೀಷ್ನಲ್ಲಿ. ನಾನು ನಿಮಗೆ ಇವೆಲ್ಲ ಆಪ್ಷನ್ ಬಗ್ಗೆ ಹೇಳಲು ಯಾಕೆ ಹೇಳಿದೆಪ್ಪ ಅಂದರೆ, ಭಾಳಷ್ಟು ಜನ ನುಡಿಯಲ್ಲಿ ಸ್ವಲ್ಪ ಟೈಪ್ ಮಾಡ್ತಾರೆ ಸ್ನೇಹಿತರೆ, ಆದರೆ ಏನನ್ನ ಫಾರ್ಮೇಟಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಕೈ ಯೂಸ್ ಮಾಡೋಕ್ಕೆ ಅಂಜಿಕೆ ಬರುತ್ತೆ. ಅದಕ್ಕೋಸ್ಕರನೇ ನಾನು ನಿಮಗೇನು ಹೇಳಿದೆ, ಎಲ್ಲ ಸಾಫ್ಟ್ವೇರ್ನ ಹೆಸರುಗಳನ್ನು ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಹೇಳಿದ್ದೇನೆ. ಈಗ ನೀವು ಈಸಿಯಾಗಿ ಯೂಸ್ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಮುಂದೆ ಒಂದು ನಿಮ್ಮ ಕಾಮೆಂಟ್ಗಳ ಮೇರೆಗೆ ಒಂದು ವಿಡಿಯೋ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ತುಂಬ ಸ್ಲೋ ಆಗಿ ಒಂದೊಂದು ಆಪ್ಷನನ್ನು ನಾನು ತಿಳಿಸ್ತೀನಿ. ಕಾಮೆಂಟ್ ಬಂದಲ್ಲಿ ಮಾತ್ರ. ಸುಮಾರು 30ಕ್ಕಿಂತ ಹೆಚ್ಚು ಕಾಮೆಂಟ್ ಈ ವಿಡಿಯೋದಲ್ಲಿ ಬಂತ. ಸರ್ ನಮಗೆ ನುಡಿ ಸಾಫ್ಟ್ವೇರ್ನ ಎಲ್ಲ ಆಪ್ಷನ್ಗಳ ಬಗ್ಗೆ ಸ್ಲೋ ಆಗಿ ಕ್ಲಾಸ್ ತೆಗೆದುಕೊಳ್ಳಿ ಅಂತ ನಾನು 100% ತೆಗೆದುಕೊಳ್ಳುತ್ತೇನೆ. ಈಗ ಟೈಪಿಂಗ್ನಲ್ಲಿ ಹೇಗೆ ಕಲಿಯಬೇಕು ಸರ್? ಮೊದಲಿಗೆ ನೀವು ಕನ್ನಡ ಟೈಪಿಂಗ್ ಕಲಿಬೇಕಾ ಸ್ನೇಹಿತರೆ?
ಮೊದಲಿಗೆ ನಾನು ನಿಮಗೆ ಒಂದು ಹಿಂಟನ್ನು ಹೇಳ್ತೀನಿ. ಫಸ್ಟ್ ಅನ್ನು ಟೈಪ್ ಮಾಡಿ. ನಾವು ಕನ್ನಡ ಭಾಷೆಯನ್ನು ಹೇಗೆ ಕಲಿತೀವೋ, ನಮ್ಮ ಕನ್ನಡ ಭಾಷೆಯ ಮೊದಲನೇ ಅಕ್ಷರ ಬಂದುಬಿಟ್ಟು ಡೈರೆಕ್ಟ್ ಎ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಅ ಅಂತ ಬರುತ್ತೆ. ಶಿಫ್ಟ್ ಎ ಅನ್ನು ಪ್ರೆಸ್ ಮಾಡಿ ಆ ಅಂತ ಬರುತ್ತೆ. ಆ ಅಂತ ಪ್ರೆಸ್ ಮಾಡಿ ಇ ಅಂತ ಬರುತ್ತೆ. ಶಿಫ್ಟ್ ಆ ಅಂತ ಪ್ರೆಸ್ ಮಾಡಿ ದೊಡ್ಡದಾಗಿ ಇ ಬರುತ್ತೆ. ಯು ಅಂತ ಪ್ರೆಸ್ ಮಾಡಿ ಯು. ಶಿಫ್ಟ್ ಯು ದೊಡ್ಡವು. ಶಿಫ್ಟ್ ಆರ್ ರು. ಇ ಎ. ಶಿಫ್ಟ್ ಇ ದೊಡ್ಡ ಎ. ಶಿಫ್ಟ್ ವೈ ಐ. ಓ ಓ. ಶಿಫ್ಟ್ ಓ ದೊಡ್ಡ ಓ. ಶಿಫ್ಟ್ ವಿ ಔ. ಎ ಶಿಫ್ಟ್ ಎಮ್. ಎ ಶಿಫ್ಟ್ ಹೆಚ್. ಆಹಾ, ಆಯಿತಾ? ಕಲಿಂತ ಚಗ್ನತನ ಟೈಪ್ ಮಾಡೋಣ. ಕೆ. ಕೆ ಅಂದರೆ ಖ. ಕೆ ಶಿಫ್ಟ್ ಖೆ ಖ. ಜಿ ಗ. ಶಿಫ್ಟ್ ಜಿ ಘ. ಯ ಅಂದರೆ ಶಿಫ್ಟ್ ಝೆಡ್ ಅಂತ ಪ್ರೆಸ್ ಮಾಡಿ. ಶಿಫ್ಟ್ ಝೆಡ್ ಆದ ತಕ್ಷಣ ಚ. ಶಿಫ್ಟ್ ಸಿ ದೊಡ್ಡ ಚ. ಜ ಜೆ ಜ. ಶಿಫ್ಟ್ ಜೆ ದೊಡ್ಡ ಜ ಅದಾದ ತಕ್ಷಣ ಡೈರೆಕ್ಟ್ ಝೆಡ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಬಂತಾ? ನೆಕ್ಸ್ಟ್ ಟ. ಟ ಅಂದರೆ ಕ್ಯೂ. ಶಿಫ್ಟ್ ಕ್ಯೂ ಅಂದರೆ ದೊಡ್ಡ ಟ. ಢ ಟ ಢ. ಡ ಅಂದರೆ ಡಬ್ಲ್ಯೂ. ಶಿಫ್ಟ್ ಡಿ ಅಂದರೆ ಶಿಫ್ಟ್ ಡಬ್ಲ್ಯೂ ಅಂದರೆ ದೊಡ್ಡ ಡ. ನ ಶಿಫ್ಟ್ ಎಮ್. ನ ಶಿಫ್ಟ್ ಎಮ್. ಟಿ ತ. ಶಿಫ್ಟ್ ಟಿ ದೊಡ್ಡ ತ ಅದಾದ ತಕ್ಷಣ ದ ಡಿ ದ. ಶಿಫ್ಟ್ ಡಿ ದೊಡ್ಡ ದ. ಡೈರೆಕ್ಟ್ ಎನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನ ಬಂತು. ಪಿ ಪ. ಶಿಫ್ಟ್ ಪಿ ದೊಡ್ಡ ಫ. ಬಿ ಬ. ಶಿಫ್ಟ್ ಬಿ ದೊಡ್ಡ ಭ. ಎಮ್ ಅಂದರೆ ಮ. ಅದಾಯ್ತಾ? ನೆಕ್ಸ್ಟ್ ಬಂದುಬಿಟ್ಟು ಎರಲ್ಲವ. ವಾಯ್ ಅಂದರೆ ಯ. ಆರ್ ಅಂದರೆ ರ. ಎಲ್ ಅಂದರೆ ಲ. ವಿ ಅಂದರೆ ವ. ಎರಲ್ಲವ ಶ. ಶ ಶಿಫ್ಟ್ ಎಸ್. ಮತ್ತು ಎಕ್ಸ್. ಶ ಸ. ಶ ಶ ಸ ಹ ಎಚ್. ಶಿಫ್ಟ್ ಎಲ್ ಅಂದರೆ ಳ. ಕ್ಷ. ಕೆ ಎಫ್ ಎಕ್ಸ್. ಇದು ಒತ್ತಕ್ಷರ ಬರುತ್ತಲ್ವ ಸ್ನೇಹಿತರೆ, ಅದಕ್ಕೋಸ್ಕರ ಎಫ್ ಕೆ ಹೊಡೆದು ಎಫ್ ಹೊಡೆದು ಎಕ್ಸ್ ಅಂತ ಟೈಪ್ ಮಾಡಿದ್ದೇನೆ. ಅದಾದ ತಕ್ಷಣ ಜೆ ಎಫ್. ಜೆ ಎಫ್ ಶಿಫ್ಟ್ ಝೆಡ್. ಆಯಿತಾ? ಮುಂದೆ ಆಪ್ಷನ್ ಬಂದುಬಿಟ್ಟು ಕ. ಕೆ ಟೈಪ್ ಮಾಡೋಣ. ಸರಿ, ಹೀಗೆ ಟೈಪ್ ಕೆ ಕ. ಕೆ ಶಿಫ್ಟ್ ಎ ಕ. ಕೆ ಐ ಶಿಫ್ಟ್ ಐ ಕಿ. ಕೆ ಯು ಕು. ಕೆ ಶಿಫ್ಟ್ ಯು ಕು. ಕೆ ಇ ಕೆ. ಕೆ ಶಿಫ್ಟ್ ವೈ ಕೈ. ಕೆ ಶಿಫ್ಟ್ ವೈ ಕೈ. ಕೆ ಓ. ಕೆ ಶಿಫ್ಟ್ ಕೌ. ಎಮ್ ಕಮ್. ಕೆ ಶಿಫ್ಟ್ ಎಚ್ ಕಹ. ಅಂದರೆ ಚೆನ್ನಾಗಿ ಕೆ ಐ ಕಿ. ಕೆ ಶಿಫ್ಟ್ ಐ ಕಿ. ಕೆ ಯು ಕು. ಕೆ ಶಿಫ್ಟ್ ಯು ಕು. ಕೆ ಇ ಕೆ. ಕೆ ಶಿಫ್ಟ್ ಇ ಕೆ. ಕೆ ಶಿಫ್ಟ್ ವೈ ಕೈ. ಕೆ ಓ ಕೋ. ಕೆ ಶಿಫ್ಟ್ ಓ ಕೋ. ಕೆ ಶಿಫ್ಟ್ ವಿ ಕೌ. ಕೆ ಶಿಫ್ಟ್ ಎಮ್ ಕಮ್. ಕೆ ಶಿಫ್ಟ್ ಎಚ್ ಕಹ. ಕೆಲವೊಬ್ರು ಹೇಳ್ತೀರಿ ಕರ್ತು. ಆ ರೀತಿ ಟೈಪ್ ಮಾಡ್ಬೇಕಾ? ಕೆ ಕೆ ಟ ಈ ರೀತಿ ಬಂತ. ಅದು ಶಿಫ್ಟ್ ಕೆ ಅನ್ನು ಪ್ರೆಸ್ ಮಾಡಿ ಶಿಫ್ಟ್ ಆರ್ ಅನ್ನು ಪ್ರೆಸ್ ಮಾಡಿ. ಇದರಲ್ಲಿ ನೋಡಿ ಸ್ನೇಹಿತರೆ, ಕಲಿಂತ ಛಗ್ನತನ ನೀವು ಟೈಪ್ ಮಾಡಬೇಕು ಸ್ನೇಹಿತರೆ ಕಂಪಲ್ಸರಿ 3 ಸರಿ. ಇದೀಗ ಶಿಫ್ಟ್ ಕೆ. ಶಿಫ್ಟ್ ಕೆ. ಶಿಫ್ಟ್ ಕೆ. ಶಿಫ್ಟ್ ಎ. ಶಿಫ್ಟ್ ಕೆ ಐ ಕಿ. ಶಿಫ್ಟ್ ಕೆ. ಶಿಫ್ಟ್ ಐ ಕಿ. ಶಿಫ್ಟ್ ಕೆ ಯು ಖು. ಶಿಫ್ಟ್ ಕೆ. ಶಿಫ್ಟ್ ಕೆ. ಶಿಫ್ಟ್ ಯು ಖು. ಶಿಫ್ಟ್ ಕೆ. ಶಿಫ್ಟ್ ಯು. ಶಿಫ್ಟ್ ಕೆ ಇ ಕೆ. ಶಿಫ್ಟ್ ಕೆ. ಶಿಫ್ಟ್ ಇ ಕೆ. ಶಿಫ್ಟ್ ಕೆ. ಶಿಫ್ಟ್ ವೈ ಕೈ. ಶಿಫ್ಟ್ ಕೆ ಓ ಖೋ. ಶಿಫ್ಟ್ ಕೆ. ಶಿಫ್ಟ್ ಓ ಖೋ. ಶಿಫ್ಟ್ ಕೆ. ಶಿಫ್ಟ್ ವಿ ಕೌ. ಶಿಫ್ಟ್ ಕೆ ಎಮ್. ಕೆ ಶಿಫ್ಟ್ ಎಮ್ ಖಮ್. ಶಿಫ್ಟ್ ಕೆ. ಶಿಫ್ಟ್ ಎಚ್ ಕಹ. ಇವು ಕಲಿಂತ ಛಗ್ನತನ ನೀವು ಅಟ್ಲೀಸ್ಟ್ 3 ಸರಿ ಆದರೂ ಟೈಪ್ ಮಾಡಬೇಕು ಸ್ನೇಹಿತರೆ. 3 ಸರಿ ಆದರೂ ಟೈಪ್ ಮಾಡಬೇಕು. ಆ ಟೈಪ್ ಮಾಡಬೇಕು. ಅಲಿಂತ ಮಹತನ 1 2 3 ಸರಿ ಟೈಪ್ ಮಾಡಬೇಕು ಸ್ನೇಹಿತರೆ. ಕಲಿಂತ ಛಗ್ನತನ ನೀವು ಸುಮಾರು 3 ಸರಿ ಆದರೂ ಫಿನಿಷ್ ಮಾಡಬೇಕು. ಇವೆಲ್ಲ ಫಿನಿಷ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ನೀವು ಈಗ ಎಲ್ಲ ಟೈಪ್ ಮಾಡಿದ್ರಲ್ವ, ನಾ ಹೇಳಿದಾಗೆ ನೀವು ಎಲ್ಲ ಈಗ ಅನ್ನ ಟೈಪ್ ಮಾಡಿದಿರಿ ಸುಮಾರು 100ರಿಂದ 200 ಸರಿ. ಅದಾದ ತಕ್ಷಣ ಅಮಹತನ ಒಂದು 3 ಸರಿ ಟೈಪ್ ಮಾಡಿದ್ದೀರಿ. ಮತ್ತೆ ಕಿ ಛಗ್ನತನ ನೀವು ಟೈಪ್ ಮಾಡಿದ್ದೀರಿ 3 ಸರಿ. ಈಗ ನೀವು ರೆಡಿ ಇದ್ದೀರಿ ಸ್ನೇಹಿತರೆ. ನೀವು ಟೈಪ್ ಮಾಡಲಿಕ್ಕೆ ಏನು ಟೈಪ್ ಮಾಡಬಹುದು? ನೀವು ಹೀಗೆ ಕನ್ನಡ ಟೈಪಿಂಗನ್ನು ಹೆಸರು ಟೈಪ್ ಮಾಡ್ಬೋದು. ಮೊದಲಿಗೆ ಈಸಿ ಇರುವಂಥ ನಿಮ್ಮ ಫ್ರೆಂಡ್ಸನ ಫ್ಯಾಮಿಲಿನ ಹೆಸರನ್ನು ಬಳಸಿ. ನಾನು ನನ್ನ ಸ್ಟೂಡೆಂಟೇ ನನ್ನ ಫ್ಯಾಮಿಲಿ ಸ್ನೇಹಿತರೆ, ಅದಕ್ಕೋಸ್ಕರ ಅವರ ಹೆಸರನ್ನೇ ಹೆಚ್ಚು ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು, ಮೊದಲಿಗೆ ಹೆಸರು ಆರತಿ. ಶಿಫ್ಟ್ ಎ ಆರ್ ಟಿ ಐ. ಈಸಿ, ಯಾವುದೇ ಒತ್ತಕ್ಷರ ಇರುವ ಹೆಸರುಗಳನ್ನು ತೆಗೆದುಕೊಳ್ಳುವುದಿಲ್ಲ ಸ್ನೇಹಿತರೆ ಇದರಲ್ಲಿ. ಉಮಾ. ಯು ಶಿಫ್ಟ್ ಎಮ್. ಶಿಫ್ಟ್ ಎ ಉಮಾ. ನೆಕ್ಸ್ಟ್ ನಂದಿನಿ. ಎನ್ ಶಿಫ್ಟ್ ಎಮ್. ಶಿಫ್ಟ್ ಎಮ್. ಡಿ ಐ ಎನ್ ಐ ನಂದಿನಿ. ಸಚಿನ್. ಎಸ್ ಸಿ. ಎಸ್ ಸಿ. ಸಿ ಶಿಫ್ಟ್ ಐ ಎನ್.
ನೀವು ಬೇಕಾದರೆ ಡಬಲ್ ಎಫ್ ಹೊಡೆಯೋ ಮೂಲಕ ವ್ಯಂಜನ ಮಾಡ್ಬೋದು. ನವೀನ್, ಎನ್ ವಿ ಶಿಫ್ಟ್ ವಿ, ಎನ್ ನವೀನ್. ನೆಕ್ಸ್ಟ್ ನವೀನ್ ಆಯಿತಾ. ಅದಾದ ತಕ್ಷಣ ನಾನು ಸುಮಾರು 20-30 ಸ್ಟೂಡೆಂಟ್ ಹೆಸರನ್ನು ಟೈಪ್ ಮಾಡಲಿದ್ರೆ 20 ಮಿನಿಮಮ್ ಟೈಪ್ ಮಾಡ್ತೇನೆ. ನೆಕ್ಸ್ಟ್ ಅದಾದ ತಕ್ಷಣ ಬಂದುಬಿಟ್ಟು ರಮೇಶ್, ಸುರೇಶ್, SUR ಶಿಫ್ಟ್ ಇ ಶಿಫ್ಟ್ ಎಸ್ ಡಬಲ್ ಎಫ್ ಸುರೇಶ್. ಅನಿಲ್, AN ಶಿಫ್ಟ್ ಇ ಎಲ್ ಅನಿಲ್. ಬೇಕಾದರೆ ವ್ಯಂಜನ ಬೇಕಾದರೆ ಡಬಲ್ ಎಫ್. ಅನಿಲ್ ಆದ ತಕ್ಷಣ ನೆಕ್ಸ್ಟ್ ಆಪ್ಷನ್ ನೀವು ಬರೀಬೋದು ಭಾಗೇಶ್, ಶಿಫ್ಟ್ ಬಿ ಶಿಫ್ಟ್ ಎ, ಶಿಫ್ಟ್ ಬಿ ಶಿಫ್ಟ್ ಎ, ಜಿ ಶಿಫ್ಟ್ ಎಸ್ ಮತ್ತು ಜಿ ಶಿಫ್ಟ್ ಇ ಶಿಫ್ಟ್ ಎಸ್ ಡಬಲ್ ಎಫ್ ಭಾಗೇಶ್. ಹರೀಶ್, HR ಶಿಫ್ಟ್ ಇ ಆರ್ ಶಿಫ್ಟ್ ಐ ಶಿಫ್ಟ್ ಐ ಎಸ್ ಹರೀಶ್. ಅದಾದ ತಕ್ಷಣ ನವೀನ್, ಹರೀಶ್, ರಮೇಶ್, ಸುರೇಶ್. ನೆಕ್ಸ್ಟ್ ಆದ ತಕ್ಷಣ ಈ ರೀತಿ ಹೆಸರು ಟೈಪ್ ಮಾಡಿದ್ರೆ ಕೆಲವೊಂದು ಈಗ ಒತ್ತಕ್ಷರ ಹೆಸರು ಇರೋದನ್ನು ತೆಗೆದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ ರೋಹಿತ್, ROHIT ರೋಹಿತ್. ನೆಕ್ಸ್ಟ್ ಅದಾದ ತಕ್ಷಣ ಉಸ್ಮಾನ್, USFM ಶಿಫ್ಟ್ ಎ ಡಬಲ್. ಅದಾದ ಸ್ನೇಹಿತರೆ ನೀವು ಈಗ ಯಾವುದೇ ರೀತಿ ಹೆಸರನ್ನು ಟೈಪ್ ಮಾಡಿ. ಈಗ ಉಸ್ಮಾನ್ ಆಯಿತಾ. ನೆಕ್ಸ್ಟ್ ಸಂತೋಷ್ ಕುಮಾರ್, S ಶಿಫ್ಟ್ O T ಶಿಫ್ಟ್ O S ಸಂತೋಷ್ ಕುಮಾರ್, KUM ಶಿಫ್ಟ್ AR ಕುಮಾರ್. ಅದಾದ ತಕ್ಷಣ ಎಲ್ಲ ಲಿಂಗ, YLFL ಶಿಫ್ಟ್ ALI ಶಿಫ್ಟ್ MG ಎಲ್ಲ ಲಿಂಗ. ನೆಕ್ಸ್ಟ್ ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಐಶ್ವರ್ಯ, ಶಿಫ್ಟ್ Y ಶಿಫ್ಟ್ S FV ಒತ್ತಕ್ಷರ ಬೇಕಲ್ವ, ಮತ್ತೆ A ಮತ್ತೆ ಡಬಲ್ ಎಫ್. ಅಂಬಿಕಾ, A ಶಿಫ್ಟ್ MBIKA, ಕೀರ್ತಿ, K ಶಿಫ್ಟ್ ITI ಶಿಫ್ಟ್ ಎಫ್ ಕೀರ್ತಿ. ಅದಾದ ತಕ್ಷಣ ನಾ ಬಂದುಬಿಟ್ಟು ಸಿದ್ದಮ್ಮ, SIDFDFMF ಸಿದ್ದಮ್ಮ. ಅದಾದ ತಕ್ಷಣ ಬಂದುಬಿಟ್ಟು ಚಂದ್ರಲಿಂಗ, C ಶಿಫ್ಟ್ M. ನನ್ನ ಜೊತೆಗೆ ಟೈಪ್ ಮಾಡಿ ಸ್ನೇಹಿತರೆ. ಇದೇ ರೀತಿ ನಾನು ಹೆಸರು ಏನು ಹೇಳ್ತಾ ಇದ್ದೇನೆ ಟೈಪ್ ಮಾಡಿ. ಈಗ DFR ಚಂದ್ರಲಿಂಗ, LI ಶಿಫ್ಟ್ MG ಚಂದ್ರಲಿಂಗ. ಈಗ ವೀರಚಂದ್ರ, V ಶಿಫ್ಟ್ ಶಿಫ್ಟ್ R ವೀರಲಿಂಗ, LI ಶಿಫ್ಟ್ MG ವೀರಲಿಂಗ. ಆದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಮಲ್ಲಿಕಾರ್ಜುನ್, LFL IK ಶಿಫ್ಟ್ JU ಶಿಫ್ಟ್ FN ಮಲ್ಲಿಕಾರ್ಜುನ್. ಅದಾದ ತಕ್ಷಣ ಶರಣಬಸಪ್ಪ, ಶಿಫ್ಟ್ SRNBS. ಈಗ ಪಗೆ ಒತ್ತಕ್ಷರ, PFP ಯಾವುದು ಒತ್ತಕ್ಷರ ಬೇಕೋ ಆ ರೀತಿ ಟೈಪ್ ಮಾಡಬೇಕು. ಇನ್ನು ಈಸಿ ವೇಯಲ್ಲಿ ಹೇಳ, ಅಕ್ಕ, ಕೆಗೆ ಕ ಒತ್ತಕ್ಷರ, KFK ಅಕ್ಕ. ತಮ್ಮ, TMFM ತಮ್ಮ. ಅಣ್ಣ, A ಶಿಫ್ಟ್ N FN. ಅಮ್ಮ, AMFM ಅಮ್ಮ. ಅದಾದ ತಕ್ಷಣ ಅಪ್ಪ, APFP ಅಪ್ಪ. ಈಗ ತಂದೆ ಬೇಕಾದರೆ T ಶಿಫ್ಟ್ MDE. ಈ ರೀತಿ ಯಾವುದೇ ಹೆಸರನ್ನು ಟೈಪ್ ಮಾಡ್ಬೋದು, ಅಜ್ಜ, ಅಪ್ಪ. ಆದರೆ ಪರಿವಾರದಲ್ಲಿ ಮೋಸ್ಟ್ ಡೇಂಜರಸ್ ಇರುವುದು ತಂಗಿ. ಇಲ್ಲಿ T ಶಿಫ್ಟ್ MGI. ಓಕೆನಾ. ಈ ರೀತಿ ಯಾವಾಗೋಸ್ಕರ ಇದು ಹೇಳ್ತಾ ಇದ್ದೀನಪ್ಪ ಅಂದರೆ, ನೀವು ನೋಡಬಹುದು ಸ್ನೇಹಿತರೆ, ಅಕ್ಕ, ತಮ್ಮ, ಅಣ್ಣ, ಅಪ್ಪ, ಅಮ್ಮ ಎಲ್ಲದರಲ್ಲಿ ಅದೇ ಒತ್ತಕ್ಷರ ಬರ್ತಾ ಇದೆ. ಆದರೆ ತಂಗಿ ಮಾತ್ರ ಯಾವಾಗಲೂ ಡಿಫ್ರೆಂಟ್. ಓಕೆನಾ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಈಗ ಪ್ಯಾರಾಗ್ರಾಫ್ಗಳನ್ನು ಟೈಪ್ ಮಾಡಬೇಕು. ನಾವು ನೋಡು ಸ್ನೇಹಿತರೆ, ನಿಮಗೆ ಒಂದು ರೋಡ್ ಮ್ಯಾಪನ್ನು ಹಾಕಿ ಕೊಟ್ಟಿದ್ದೇನೆ. ಮೊದಲಿಗೆ ಟೈಪ್ ಮಾಡಬೇಕು 100ರಿಂದ 200 ಸರಿ. ಮತ್ತೊಮ್ಮೆ ರೋಡ್ ಮ್ಯಾಪ್ ಹಾಕಿ ನಾನು ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಕೆಲಸ ನೀವು ಮಾಡಿದ್ರೆ ಮಾತ್ರ ಕನ್ನಡ ಟೈಪಿನಲ್ಲಿ ಎಕ್ಸ್ಪರ್ಟ್ ಆಗ್ಬೋದು. ಎರಡನೇದಾಗಿ ಕಕಾಕಿಗೆ ಚಗನತನ ಟೈಪ್ ಮಾಡಬೇಕು. ಅಲಿಂದ ಅಮಹತನ 3 ಸರಿ ಟೈಪ್ ಮಾಡಬೇಕು. ಕಕಾಕಿ ಸರಿ ಟೈಪ್ ಮಾಡಬೇಕು. ಅದಾದ ತಕ್ಷಣ ಸಣ್ಣ ಸಣ್ಣ ಹೆಸರುಗಳನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು. ಅದಾದ ತಕ್ಷಣ ನೀವು ದೊಡ್ಡ ದೊಡ್ಡ ಹೆಸರುಗಳನ್ನ ಪ್ರಾಕ್ಟೀಸ್ ಮಾಡಬಹುದು. ಈಗ ನಾ 2-3 ಒತ್ತಕ್ಷರಗಳಿರುವಂಥ ಹೆಸರುಗಳನ್ನ ಟೈಪ್ ಮಾಡಲಿದ್ದೇನೆ. ಫಾರ್ ಎಕ್ಸಾಂಪಲ್ ರಾಷ್ಟ್ರೀಯ. ಇದು ಬಹಳಷ್ಟು ಜನರಿಗೆ ಸಮಸ್ಯೆ ಇದೆ. ರಾಷ್ಟ್ರೀಯ ಹೇಗೆ ಟೈಪ್ ಮಾಡಬೇಕು ಸರ್? R ಶಿಫ್ಟ್ ಎ ಶಿಫ್ಟ್ ಎಕ್ಸ್ ಅನ್ನ. ಈಗ ಟ ಒತ್ತಕ್ಷರನೂ ಬೇಕು, ರ ಒತ್ತಕ್ಷರನೂ ಬೇಕು. ಮೊದಲಿಗೆ ಯಾವುದು ಒತ್ತಕ್ಷರ? ಟ. FQ. ಈಗ ರ ಒತ್ತಕ್ಷರ ಬೇಕು ಸರ್, FR. ಈಗ ಟಿ ರಾಷ್ಟ್ರೀಯ ಮಾಡಬೇಕಲ್ಲ, ಶಿಫ್ಟ್ I A.
ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಆರ್ ಶಿಫ್ಟ್ ಎ, ಎಕ್ಸ್ ಎಫ್ ಟಿ, ಎಫ್ ಆರ್ ಶಿಫ್ಟ್ ಐ ಎ ರಾಷ್ಟ್ರೀಯ. ಆಯಿತಾ? ಈ ರೀತಿ ವರ್ಡ್ಗಳು ಟೈಪ್ ಮಾಡಬಹುದು. ಯಾವುದೇ ವರ್ಡ್ಗಳು ನಿಮಗೆ ಸಮಸ್ಯೆ ಇದ್ದಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ, ಅದರ ನಿಮಗೆ ಉತ್ತರನೂ ಕೂಡ ನಾವು ನಿಮಗೆ ಕೊಡುತ್ತೇವೆ. ಅದಕ್ಕೋಸ್ಕರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಟೈಪ್ ಮಾಡಬೇಕು. ನಾನು ಇಲ್ಲಿ ಟೈಪ್ ಮಾಡುತ್ತೇನೆ ಸ್ನೇಹಿತರೆ, ನೀವು ನೋಡಬಹುದು. ಕಟಕೆ, ಕಟಕೆ ಕಂಪ್ಯೂಟರ್ ತರಬೇತಿ ಕೇಂದ್ರ ಚಿತ್ತಾಪುರ. ಈ ರೀತಿ ನೀವು ಕೂಡ ನನ್ನ ಜೊತೆಗೆ ಟೈಪ್ ಮಾಡ್ತಾ ಇದ್ದೀರಿ ಅಂತ ಫೀಲ್ ಮಾಡಿ ಟೈಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಚಿತ್ತಾಪುರ 2022ನೇ ಸಾಲಿನಿಂದ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುತ್ತಿದೆ. ಈ ಸಂಸ್ಥೆಯು ಇಲ್ಲಿಯವರೆಗೆ ಟೈಪಿಂಗ್ನಲ್ಲಿ 2 ವಿಶ್ವ ದಾಖಲೆಗಳನ್ನು ಸಾಧಿಸಿದೆ. ನಮ್ಮ ವಿದ್ಯಾರ್ಥಿಗಳಾದ ಶ್ರೀ ಶಶಾಂಕ್, ತಂದೆ ಬಸಲಿಂಗಪ್ಪ ಸಜ್ಜನ್ ಮತ್ತು ಕುಮಾರಿ ಸೃಷ್ಟಿ, ತಂದೆ ರವೀಂದ್ರ ಸಿಂಗೋಡಿ ರವರು ಟೈಪಿಂಗ್ನಲ್ಲಿ ವಿಶ್ವ ದಾಖಲೆ ಸಾಧಿಸಿದ ವಿದ್ಯಾರ್ಥಿಗಳಾಗಿದ್ದಾರೆ. ಓಕೆನಾ? ಇದು ಒಂದು ನಮ್ಮ ಇನ್ಸ್ಟಿಟ್ಯೂಟ್ನ ಸಾಧನೆ ಸ್ನೇಹಿತರೆ. ಈ ವಿಡಿಯೋನ ನೀವು ನೋಡ್ಲಾತೀರಿ. ನಮ್ಮ ಇನ್ಸ್ಟಿಟ್ಯೂಟ್ನ 2 ಸಾಧನೆಗಳಿವೆ. ಆ ಸಾಧನೆನ ನಿಮ್ಮೊಂದಿಗೆ ಒಂದು ಸಣ್ಣ ಪ್ಯಾರಾಗ್ರಾಫ್ ಮೂಲಕ ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಮತ್ತೊಮ್ಮೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕು, ಏನೇ ಸಮಸ್ಯೆ ಇದ್ದಲ್ಲಿ ಒಂದು ಕಾಮೆಂಟ್. ನಾವು ಎಲ್ಲ ಕಾಮೆಂಟ್ಗೆ ಉತ್ತರಿಸುವ ನಮ್ಮ ಪ್ರಯತ್ನ ಇರುತ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕಾಮೆಂಟ್ ಮಾಡಿ. ಏನೇ ಡೌಟ್ ಇದ್ದಲ್ಲಿ ನಿಮ್ಮ ಕಾಮೆಂಟ್ಗೆ ಉತ್ತರ ಸಿಗುತ್ತದೆ. ಅದಾದ ತಕ್ಷಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರ ಸ್ನೇಹಿತರೆ, ಅಂದರೆ ನೀವು ಆಗಿಬಿಟ್ಟಿದ್ದೀರಿ ಈಗ ಕನ್ನಡ ಟೈಪಿಂಗ್ನ ಎಕ್ಸ್ಪರ್ಟ್. ಈಗ ನಾವು ಹೇಳಿದಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಕೇವಲ 15ರಿಂದ 20 ದಿನಗಳಲ್ಲಿ ನೀವು ಎಕ್ಸ್ಪರ್ಟ್ ಆಗ್ತೀರಾ ಸ್ನೇಹಿತರೆ ಟೈಪಿಂಗ್ನಲ್ಲಿ. ಈಗ ನೀವು ಒಂದೇ ಮಾಡಬೇಕು ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್, ಕಾಮೆಂಟ್ ಮಾಡಿ ಸ್ನೇಹಿತರೆ, ನಿಮಗೆ ನಿಮ್ಮ ಟೈಪಿಂಗ್ನ ಜರ್ನಿ ಹೇಗೆ ಅನಿಸಿತ್ತು ಅಂತ. ಮತ್ತು ನಮ್ಮ ಈ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಹೊಸ ಟೆಕ್ನ ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ನೀಡ್ತಾ ಇರ್ತೀನಿ. ನಿಮಗೆ ಇನ್ಫಾರ್ಮೇಶನ್ ಬರ್ತಾ ಇರಬೇಕಾ? ಚಾನಲ್ನ ನೋಟಿಫಿಕೇಶನ್ ಮರೆಯದೆ ಆನ್ ಮಾಡಿ.